ಆತ್ಮಜ್ಞಾನ ಯೋಗಿ ಜೈ ಗುರು ರಾಮನಾಥೇಶ್ವರ ಗುರೂಜಿಯವರ ಈ ದಿವ್ಯ ಸಂದೇಶವು ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ನಡುವೆ ಇರುವ ಸುಂದರವಾದ ಸಮತೋಲನವನ್ನು ನಮಗೆ ಪರಿಚಯಿಸುತ್ತದೆ. ಗುರೂಜಿಯವರು ಹೇಳಿರುವಂತೆ, ಆಧ್ಯಾತ್ಮಿಕತೆ ಎಂದರೆ ಜೀವನದಿಂದ ಜವಾಬ್ದಾರಿಗಳ ಬಂಧನದಿಂದ ಓಡಿ ಹೋಗುವುದಲ್ಲ, ಜೀವನವನ್ನು ಸರಿಯಾಗಿ ಎದುರಿಸುವ ಕಲೆ. ಮನಸ್ಸನ್ನು ಪವಿತ್ರವಾಗಿಸಿಕೊಂಡು ಮತ್ತು ಅತಿಯಾದ ಆಸೆಗಳಿಂದ ಅರಿಷಡ್ ವರ್ಗಗಳಿಂದ ಮುಕ್ತನಾಗಿ ಬದುಕುವ ಪ್ರತಿಯೊಬ್ಬರಿಗೂ ಸಂಸಾರವೇ ಒಂದು ತಪೋವನವಾಗಬಲ್ಲದು. ಆತ್ಮಜ್ಞಾನ ಯೋಗಿ ಜೈಗುರು ರಾಮನಾಥೇಶ್ವರ ಗುರೂಜಿಯವರ ಈ ಅಮೂಲ್ಯವಾದ ನುಡಿಗಳು ಆಧ್ಯಾತ್ಮಿಕತೆಯ ಬಗ್ಗೆ ನಮಗಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಜೀವನದ ವಾಸ್ತವಿಕ ಮಾರ್ಗವನ್ನು ತೋರಿಸಿಕೊಡುತ್ತವೆ. ಆಧ್ಯಾತ್ಮಿಕತೆ ಎಂದರೆ ಪಲಾಯನವಲ್ಲ, ಜೀವನಮುಖಿ ದೃಷ್ಟಿಕೋನ. ಸಾಮಾನ್ಯವಾಗಿ ಜನರು ಆಧ್ಯಾತ್ಮಿಕತೆ ಎಂದರೆ ಸಂಸಾರವನ್ನು ತ್ಯಜಿಸಿ ಹಿಮಾಲಯಕ್ಕೋ ಅಥವಾ ಕಾಡಿಗೋ ಓಡಿ ಹೋಗುವುದು ಎಂದು ಭಾವಿಸುತ್ತಾರೆ. ಆದರೆ ಗುರೂಜಿಯವರು ಇದನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ. ಆತ್ಮಜ್ಞಾನ ಯೋಗಿ ಜೈಗುರು ರಾಮನಾಥೇಶ್ವರ ಗುರೂಜಿಯವರ ಈ ಮಾತುಗಳು ಆಧ್ಯಾತ್ಮಿಕತೆಯ ನೈಜ ಅರ್ಥವನ್ನು ನಮಗೆ ಮನದಟ್ಟು ಮಾಡಿಕೊಡುತ್ತವೆ. ಸಾಮಾನ್ಯವಾಗಿ ಆಧ್ಯಾತ್ಮ ಎಂದರೆ ಲೌಕಿಕ ಜೀವನವನ್ನು ಬಿಟ್ಟು ದೂರ ಹೋಗುವುದು ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಗುರೂಜಿಯವರು ಇದನ್ನು ಜೀವನದ ಕಲೆ ಎಂದು ಬಣ್ಣಿಸುತ್ತಾರೆ. ನಮ್ಮ ದೈನಂದಿನ ಜವಾಬ್ದಾರಿಗಳಿಂದ ವಿಮುಖರಾಗುವುದು ಅಧ್ಯಾತ್ಮವಲ್ಲ, ಬದಲಿಗೆ ಆ ಜವಾಬ್ದಾರಿಗಳನ್ನು ಧೈರ್ಯ ಮತ್ತು ವಿವೇಕದಿಂದ ಎದುರಿಸುವುದೇ ನಿಜವಾದ ಸಾಧನೆ. ಮನುಷ್ಯನ ಮನಸ್ಸು ಕಾಮ, ಕ್ರೋಧ, ಲೋಭಗಳಿಂದ ಮುಕ್ತವಾಗಿ ಪವಿತ್ರವಾಗಿದ್ದರೆ ಮತ್ತು ಲೌಕಿಕ ಸುಖಗಳ ಬಗ್ಗೆ ಅತಿಯಾದ ವ್ಯಾಮೋಹ ಇಲ್ಲದಿದ್ದರೆ ಅವನು ವಾಸಿಸುವ ಸಂಸಾರವೇ ಒಂದು ಪವಿತ್ರ ತಪೋವನವಾಗಿ ಪರಿಣಮಿಸುತ್ತದೆ. ಅಂದರೆ ಶಾಂತಿ ಎಂಬುದು ಹೊರಗಿನ ಕಾಡಿನಲ್ಲಿಲ್ಲ, ಅದು ನಮ್ಮ ಅಂತರಂಗದ ಶುದ್ಧತೆಯಲ್ಲಿದೆ. ಸಂಸಾರದಲ್ಲಿದ್ದರೂ ತಾವರೆ ಎಲೆಯ ಮೇಲಿನ ನೀರಿನಂತೆ ನಿರ್ಲಿಪ್ತವಾಗಿ ಕರ್ತವ್ಯ ನಿರ್ವಹಿಸುವುದೇ ಶ್ರೇಷ್ಠ ಜೀವನ ಮಾರ್ಗ ಎಂಬುದು ಈ ಗುರುವಾಣಿಯ ಮೂಲ ಸಾರವಾಗಿದೆ. ಈ ಮೂಲಕ ಗುರೂಜಿಯವರು ನಮ್ಮನ್ನು ಪಲಾಯನವಾದಿಗಳಾಗುವ ಬದಲಿಗೆ ಬದುಕಿನ ಸವಾಲುಗಳನ್ನು ಜಯಿಸುವ ಕರ್ಮಯೋಗಿಗಳಾಗಲು ಪ್ರೇರೇಪಿಸುತ್ತಾರೆ. ಆತ್ಮಜ್ಞಾನ ಯೋಗಿ ಜೈಗುರು ರಾಮನಾಥೇಶ್ವರ ಗುರೂಜಿಯವರು ಜೀವನದ ಪ್ರತಿ ಹಂತವನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವಂತಹ ಅನೇಕ ಅಮೂಲ್ಯ ಸಂದೇಶಗಳನ್ನು ನೀಡಿದ್ದಾರೆ. ಅವರ ವಿಚಾರಧಾರೆಗಳು ಮುಖ್ಯವಾಗಿ ಮನುಷ್ಯನ ಅಂತರಂಗದ ಬದಲಾವಣೆ ಮತ್ತು ಕರ್ತವ್ಯ ನಿಷ್ಠೆಯ ಸುತ್ತ ಸುತ್ತುತ್ತವೆ. ಜೈಗುರು ರಾಮನಾಥೇಶ್ವರ ಗುರೂಜಿಯವರ ಜೀವನ ಸಂದೇಶಗಳು ಮನುಷ್ಯನ ಸಮಗ್ರ ಬೆಳವಣಿಗೆಗೆ ದಾರಿದೀಪವಾಗಿವೆ. ಅವರ ಪ್ರಕಾರ ಆಧ್ಯಾತ್ಮಿಕತೆ ಎಂಬುದು ಕೇವಲ ವೈಯಕ್ತಿಕ ಮುಕ್ತಿಯಲ್ಲ, ಅದು ಸಮಾಜದ ಸೇವೆಯಲ್ಲಿ ಅಡಗಿದೆ. ಪ್ರತಿ ಜೀವಿಯಲ್ಲೂ ದೈವತ್ವವನ್ನು ಕಂಡು ಅರ್ಪಿತ ಮನೋಭಾವದಿಂದ ಸೇವೆ ಮಾಡುವುದೇ ನಿಜವಾದ ಭಕ್ತಿ ಎಂದು ಅವರು ಪ್ರತಿಪಾದಿಸುತ್ತಾರೆ. ಮನುಷ್ಯನು ಹಳೆಯ ಕಾಲದ ಕಹಿ ನೆನಪುಗಳು ಅಥವಾ ಭವಿಷ್ಯದ ಆತಂಕಗಳಲ್ಲಿ ಮುಳುಗದೆ ಪ್ರಸ್ತುತ ಕ್ಷಣದಲ್ಲಿ ಜಾಗರೂಕನಾಗಿ ಬದುಕುವುದನ್ನು ಕಲಿಯಬೇಕು. ಜೀವನದಲ್ಲಿ ಎದುರಾಗುವ ಲಾಭ ನಷ್ಟ ಅಥವಾ ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ವೀಕರಿಸುವ ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ನಮ್ಮ ಮಾತು ಮತ್ತು ವರ್ತನೆಗಳು ಇನ್ನೊಬ್ಬರಿಗೆ ನೋವು ನೀಡದಂತೆ ಮೃದುವಾಗಿರಬೇಕು, ಏಕೆಂದರೆ ವಾಕ್ ಶುದ್ಧಿಯೇ ಮನಸ್ಸಿನ ಶುದ್ಧಿಯ ಪ್ರತಿಬಿಂಬವಾಗಿದೆ. ಹೊರಗಿನ ಗುರು ನಮಗೆ ಮಾರ್ಗವನ್ನು ತೋರಿಸಿದರೂ ಅಂತಿಮವಾಗಿ ನಮ್ಮ ಅಂತರಂಗದ ಅರಿವು ಅಥವಾ ಆತ್ಮಜ್ಞಾನವೇ ನಮಗೆ ನಿಜವಾದ ಬೆಳಕಾಗಬೇಕು. ಬದುಕನ್ನು ಒಂದು ಕಲೆಯಾಗಿ ಸ್ವೀಕರಿಸಿ ಅತಿಯಾದ ಆಸೆಗಳನ್ನು ತ್ಯಜಿಸಿ ಪರಹಿತಕ್ಕಾಗಿ ಜೀವಿಸುವುದೇ ಗುರೂಜಿಯವರ ವಿಚಾರಧಾರೆಗಳ ಮುಖ್ಯ ಸಾರವಾಗಿದೆ. ಈ ಮಾರ್ಗದಲ್ಲಿ ನಡೆದಾಗ ಮಾತ್ರ ಮನುಷ್ಯನಿಗೆ ಶಾಶ್ವತವಾದ ಶಾಂತಿ ಮತ್ತು ನೆಮ್ಮದಿ ದೊರೆಯಲು ಸಾಧ್ಯ. ಈ ಮೂಲಕ ಗುರೂಜಿಯವರು ನಮಗೆ ಕಲಿಸಿಕೊಡುವುದು ಏನೆಂದರೆ, ಮುಕ್ತಿಯು ಎಲ್ಲೋ ದೂರದಲ್ಲಿಲ್ಲ, ಅರಿಷಡ್ ವರ್ಗಗಳನ್ನು ಗೆದ್ದು ಜವಾಬ್ದಾರಿಗಳನ್ನು ಪ್ರಸಾದವೆಂದು ಸ್ವೀಕರಿಸಿ ಬದುಕುವ ಸಾರ್ಥಕ ಜೀವನವೇ ಮುಕ್ತಿಯ ಹಾದಿಯಾಗಿದೆ.